ಕೊಡಗಿನಲ್ಲಿ ಮತ್ತು ಕರ್ನಾಟಕದ ವಿವಿಧ ಮಲೆನಾಡು ಭಾಗದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಆಗ್ತಾ ಇರುವಂಥ ಪ್ರವಾಹ ಮಳೆ ಹಾನಿಗಳಿಗೆ ಸಮರ್ಪಕವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಎಲ್ಲ ರೀತಿಯಾದಂಥ ಮಳೆ ಹಾನಿಗೆ, ಬೆಳೆ ಹಾನಿ ಇರ್ಬೋದು, ಮನೆಗಳಿಗೆ ಹಾನಿಯಾಗಿರ್ಬೋದು, ಪ್ರಾಣ ನಷ್ಟ ಆಗಿರ್ಬೋದು, ಮತ್ತು ಯಾವುದೇ ರೀತಿಯಾದಂಥ ರಸ್ತೆಗಳು ಇದಕ್ಕೆ ತಕ್ಷಣ ಸ್ಪಂದಿಸುವಂಥ ಎಲ್ಲ ಅನುದಾನಗಳನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಜಿಲ್ಲಾಧಿಕಾರಿಗಳಿಗೆ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸಿಂದ ಮತ್ತು ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸಿಗೆ ಎಲ್ಲ ಥರದ ತಯಾರಿ ಸಿದ್ಧತೆಯನ್ನು ಮಾಡಿದ್ದೀವಿ ಅಂತ ಹೇಳುವಂಥ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರಿಂದ ರಾಜ್ಯ ಸರ್ಕಾರ ಈ ಒಂದು ಪ್ರವಾಹವನ್ನು ಮತ್ತು ಇಲ್ಲಿ ಮಳೆ ಹಾನಿಯನ್ನು ನಿಭಾಯಿಸಲಿಕ್ಕೆ ಸಂಪೂರ್ಣವಾಗಿ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ, ಜವಾಬ್ದಾರಿಯುತವಾಗಿ ನೆರವೇರಿಸ್ತಾರೆ. ಕೊಡಗಿನಲ್ಲಿ ಈಗ ಮಾನ್ಯ ಸಚಿವರ ನೇತೃತ್ವದಲ್ಲಿ ನಾವೆಲ್ಲವನ್ನು ಕೂಡ ನೋಡ್ತಾ ಇದ್ದೀವಿ. ಏನೇನು ತಕ್ಷಣ ಆಗಬೇಕು ಆ ಕ್ರಮವನ್ನು ಜರುಗಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಸೊ ಅದರಿಂದ ಈ ಆಡಳಿತ ಪಕ್ಷ ಏನು ಜವಾಬ್ದಾರಿಯನ್ನು ನೆರವೇರಿಸಬೇಕು ಅದನ್ನು ಮಾಡಿದ್ದಾರೆ, ವಿಧಾನಸೌಧದ ಒಳಗೆ ಕೂಡ ಹೊರಗಡೆ ಕೂಡ ಅಂತ ಹೇಳಿ. ಸರ್, ಈಗ ಪ್ರತಿ ವರ್ಷ ಪ್ರವಾಹ ಬರುತ್ತೆ, ಲ್ಯಾಂಡ್ ಸ್ಲೈಡ್ ಆಗುತ್ತೆ, ಎಲ್ಲ ಆಗುತ್ತೆ. ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಯಾವುದಾದ್ರೂ ಸ್ಪೆಷಲ್ ಟೀಮ್ನ ನೀವು ಕರೆಸೋದುಂಟು? ಅಂದರೆ ತಜ್ಞರನ್ನು ಕರೆಸಿ ಕಾವೇರಿ ನದಿ ವಿಚಾರವಾಗಿ ಅಲ್ಲ, ಈಗ ಪ್ರತಿ ವರ್ಷ ಅಂದರೆ ಪ್ರತಿ ವರ್ಷ ಆ ಥರ ಆಗಲಿಲ್ಲ. 2018 ಸ್ವಲ್ಪ 19 ನಂತರ ಯಾವುದೇ ರೀತಿ ಲ್ಯಾಂಡ್ ಸ್ಲೈಡ್ನ ನಾವು ಇಲ್ಲಿ ಕಂಡಿಲ್ಲ. ಪ್ರವಾಹ ಹೋದ ವರ್ಷ ಮಳೆ ಇರಲಿಲ್ಲ, ಹೋದ ವರ್ಷ ಬರ ಇತ್ತು. ಆದರೆ ಈ ವರ್ಷ ಮಳೆ ಹೆಚ್ಚಾಗಿ ಒಂದೇ ಸತಿ ಬಂದಿರೋದ್ರಿಂದ ಲ್ಯಾಂಡ್ ಸ್ಲೈಡ್ ಎಲ್ಲೂ ಕೂಡ ನಾವು ನೋಡಿಲ್ಲ. ಇಲ್ಲಿ ನ್ಯಾಷನಲ್ ಹೈವೇ ಅವನು ಇಲ್ಲಿ ಸ್ಥಳೀಯವರು ಏನು ಹೇಳ್ತಾ ಇದ್ದಾರೆ ಅಂತಾರೆ, ನ್ಯಾಷನಲ್ ಹೈವೇ ಅವರು ಇಲ್ಲಿ ಇದನ್ನು ಮೇಂಟೆನೆನ್ಸ್ ಮಾಡುವಂಥ ಸಂದರ್ಭದಲ್ಲಿ ಈ ಇಲ್ಲಿಂದನೇ ಮಣವನ್ನು ತೆಗೆದಿದ್ದಾರೆ, ಅದರಿಂದ ಈ ಹಾನಿಯಾಗಿದೆ ಅಂತ ಇಲ್ಲಿ ಕ್ರ್ಯಾಕ್ಗಳು ಕೂಡ ಕಾಣ್ತಾ ಇದೆ. ಅದಕ್ಕೆ ಅವ್ರನ್ನ ಕೂಡ ಕರೆಸ್ತೀನಿ ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ದಾರೆ. ಅವ್ರನ್ನೂ ಕೂಡ ಕಳಿಸಿ ಸೋಮವಾರ ಮಂಗಳವಾರ ಸಭೆ ನಡೆಸಿ ಇದು ಯಾವ ರೀತಿ ನಡೆದಿದೆ ಈ ಕ್ರಮ ಅಂತ ಹೇಳೋದ್ರ ಬಗ್ಗೆ ನಾವು ಕೂಡ ಪರಿಶೀಲನೆ ಮಾಡ್ತೀವಿ, ಆ ಕ್ರಮ ಜರುಗಿಸ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.